ನನ್ನ ಹೆಸರು ನಾಗರೆಡ್ಡಿ ಅಂತ, ಬಳ್ಳಾರಿ. ನಾನು ಈ ಧ್ಯಾನಕ್ಕೆ ಬಂದು 24 ವರ್ಷ ಆಯಿತು. ಈ ಧ್ಯಾನಕ್ಕೆ ಬರೋಕ್ಕೆ ಮುಖ್ಯ ಕಾರಣ ಏನಂದರೆ, ನನ್ನ ಆರೋಗ್ಯದ ಸಲುವಾಗಿ ನಾನು ಈ ಧ್ಯಾನಕ್ಕೆ ಬಂದೆ. ನಾನು 83ರಿಂದ 15 ವರ್ಷ ಪೂಜೆ ಮಾಡ್ತಾ ಬಂದೆ. ಗುರುಗಳ ಹತ್ರ ದೀಕ್ಷೆ ತಗೊಂಡು ಮಂತ್ರ ಜಪ ಮಾಡ್ತಿದ್ದೆ. ಆದರೆ 98ನೇ ಇಸ್ವಿಯಲ್ಲಿ ನನ್ನ ಬಲಗೈ ಗಾಡಿ ಬೀಗ ತಗೊಂಡು ನನ್ನ ಜೋಬಿಗೆ ಹಾಕಕ್ಕೆ ಬರ್ತಾ ಇರಲಿಲ್ಲ. ಆವಾಗ ಪ್ರಾಬ್ಲಮ್ ಆಗಿ ಡಾಕ್ಟ್ರ್ ಹತ್ರ ಹೋದರೆ ಟ್ಯಾಬ್ಲೆಟ್ಸ್ ಕೊಡ್ತಾಯಿದ್ರು. ಒಂದು ವಾರ 10 ದಿನಕ್ಕೆ ಕೊಟ್ಟರೆ ವಾರ 10 ದಿನ ಟ್ಯಾಬ್ಲೆಟ್ ಆಗೋವರೆಗೂ ಆರಾಮಾಗಿರ್ತಿತ್ತು. ಆಮೇಲೆ ಟ್ಯಾಬ್ಲೆಟ್ ಮುಗಿದ ಕೂಡಲೇ ಮತ್ತೆ ನೋವು ಬರ್ತಿತ್ತು. ಈ ಥರ ಹೆಂಗೆ ಅಂತಂದೇಳಿ ನಾನು ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ಸ್ನೇಹಿತರೊಬ್ಬರು ಯೋಗ ಕ್ಲಾಸಿಗೆ ಹೋಗ್ರಿ ಅಂತ ಹೇಳಿದರು. ಆ ಸಿದ್ಧಿ ಸಮಾಜ ಯೋಗ SSY ಕ್ಲಾಸ್ಗೆ ನಾನು 11 ದಿವಸ ಹೋದೆ. 11 ದಿವಸ ಹೋದರೆ ಅಲ್ಲಿ ಧ್ಯಾನ ಪ್ರಾಣಾಯಾಮ ಹೇಳ್ಕೊಡ್ತಾಯಿದ್ರು. ಅದನ್ನು ಕಂಟಿನ್ಯೂ ಮಾಡ್ತಾ ಅಲ್ಲಿ ಅವರು SSY ಮಾಡಿದವರು ಇನ್ನೂ ಒಂದು ಕ್ಲಾಸ್ ಇದೆ, ನಿತ್ಯ ಸಮೃದ್ಧಿ ಯೋಗ ಅಂತ, NSY. ಆ ಕ್ಲಾಸಿಗೆ ಯಾರನ್ನು ಬರೋರು ಅಡ್ಮಿಟ್ ಮಾಡಿಕೊಡ್ರಿ ಅಂದಾಗ ನಾನು ಅದಕ್ಕೆ ಜಾಯಿನ್ ಆದೆ. ಆದರೆ ಅವರು ಮೊದಲು ಮಾಡಿದವರು ವಾಲಂಟಿಯರ್ಸು, ನಾವು ಬಾಲಾಂಜನೇಯ ದೇವಸ್ಥಾನದಲ್ಲಿ ಒಂದು ಸತ್ಸಂಗ ನಡೀತಾ ಇದ್ದೇವೆ, 3ನೇ ಭಾನುವಾರ ಹಸಿ ಆಹಾರ ಮೃಷ್ಟಾನ್ನ ಭೋಜನ ಅಂತ ಮಾಡ್ತೀವಿ, ಆ ಕಾರ್ಯಕ್ರಮಕ್ಕೆ ನೀವು ಬರ್ರಿ ಅಂತ ನಮ್ಮನ್ನು ಕರೆದಿದ್ದರು. ಅದು 3ನೇ ಭಾನುವಾರ ನಾನು ನಮ್ಮ ಮನೆಯವರು ಅಲ್ಲಿಗೆ ಹೋದ್ವಿ ಆ ಸತ್ಸಂಗಕ್ಕೆ. ಹೋದಾಗ ಅಲ್ಲಿ ಅವರು ಒಬ್ಬ ಮಾಸ್ಟ್ರು ಸಂಗನಕಲ್ ಶರಣಪ್ಪ ಅಂತ ಒಂದು ಕನ್ನಡ ಪಾಂಪ್ಲೆಟ್ಸ್ ತೊಗೊಂಬಂದಿದ್ರು, ಉಚಿತ ಧ್ಯಾನ ಶಿಕ್ಷಣ ಶಿಬಿರ ಹುಣ್ಣಿಮೆಯ ಧ್ಯಾನ ಅಂತ. ಆ ಪೇಪರ್ ನೋಡಿ ನನಗೆ ಇಷ್ಟ ಆಯಿತು. ಫ್ರೀಯಾಗಿ ಹೇಳ್ಕೊಡ್ತಾರೆ ಹುಣ್ಣಿಮೆ ಧ್ಯಾನ ಅಂತಂದರೆ ಇದೇನೋ ನೋಡೋಣ ಅಂತ ನಾವು ಹುಣ್ಣಿಮೆ ದಿವಸ ಅದಕ್ಕೆ ಪತ್ರಿ ಸಾರ್ ಬಂದಿದ್ದರು ಪಾಪಾಯಾಲಿಗೆ. ಆದ ಕ್ಲಾಸಿಗೆ ಅವತ್ತೇ ಫಸ್ಟು ಹುಣ್ಣಿಮೆ ದಿವಸ ನಾವು ಜಾಯಿನ್ ಆದ್ವಿ. ನಾವು ನಮ್ಮ ಮನೆಯವರು, ನಮ್ಮ ಮಾವ, ಅವ್ರ ಪತ್ನಿಯವರು 4 ಜನ ಹೋದ್ವಿ. ಸಾರ್ ಅವರು ಇಂಗ್ಲೀಷ್ನಲ್ಲಿ ಹೇಳ್ತಾಯಿದ್ರು, ನಮ್ಗೆ ಅರ್ಥ ಆಗಲಿಲ್ಲ. ವಾಪಸ್ ಬರ್ತಾಯಿದ್ರೆ ಕೆಲವು ಸೀನಿಯರ್ ಮಾಸ್ಟ್ರುಗಳು ಯಾಕೆ ಹೋಗ್ತೀರಿ ಅಂದರೆ, ಇಲ್ಲ ನಮಗೆ ಇಂಗ್ಲೀಷ್ ಬರೋಲ್ಲ ಅಂದಾಗ ಮಾಸ್ಟ್ರುಗಳು ಹೇಳಿದರು, ಅಲ್ಲ ಸ್ವಲ್ಪ ಆದಮೇಲೆ ಅವರು ತೆಲುಗು ಮಾತಾಡ್ತಾರೆ ಗುರೂಜಿ ಅವರು, ಈಗ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೆ ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದಾರೆ, ಇದಾದಮೇಲೆ ಅವರು ತೆಲುಗು ಮಾತಾಡ್ತಾರೆ, ಸ್ವಲ್ಪ ತೀರಿ ಅಂದಾಗ ನಾವು ಅಲ್ಲೇ ಉಳ್ಕೊಂಡಾದ್ಮೇಲೆ ಸಾರು ಕ್ಲಾಸ್ ಮುಗೀತು, ಸ್ಟೂಡೆಂಟ್ಸ್ ಎಲ್ಲ ಹೋದರು. ಸಾರು ಇಳಿದು ಬರ್ತಾ ಸ್ಟೇಜ್ನಿಂದ ನಮ್ಮ ಪರಿಚಯ ಮಾಡಿಸ್ಕೊಟ್ರು, ನಮ್ಮ ಏಕಾಂತ್ ರೆಡ್ಡಿ ಅವರು. ಇವರು ಹೊಸ್ದಾಗಿ ಬಂದಿದ್ದಾರೆ ಅಂದರೆ ಅವ್ರಿಗೆ ಧ್ಯಾನ ಹೇಳ್ಕೊಡು ಕೂಡಿಸು ಅಂತ ಹೇಳಿದರು ಗುರುಗಳು, ಸುಭಾಷ್ ಪತ್ರಿ ಅವರು. ನಾವು ಧ್ಯಾನಕ್ಕೆ ಕೂಡಿಸಿದ್ರು. ನಮಗೆ ಅಭ್ಯಾಸ ಇತ್ತು ಜಪ ಮಾಡೋದು, ಕುಂದ್ರೋದು. ಅಲ್ಲಿ ಜಪ ಮಾಡ್ತಿದ್ವಿ, ಇಲ್ಲಿ ಜಪ ಮಾಡದೆ ಸುಮ್ಮನೆ ಉಸಿರಿನ ಮೇಲೆ ಧ್ಯಾಸ, ಶ್ವಾಸದ ಮೇಲೆ ಧ್ಯಾಸ ಮಾಡ್ತಾಯಿದ್ವಲ್ಲ, ನಮಗೆ ಒಳ್ಳೆಯ ಇಷ್ಟ ಆಯಿತು, ಭಾಳ ಸುಲಭ ಅನ್ನಿಸ್ತು. ಆ ಸೆಟ್ಟಿಂಗ್ನಲ್ಲಿ ನಮಗೆ ಭಾಳ ಇದು ಅನುಕೂಲ ಇದೆ, ಜಪ ಮಾಡೋದ್ರ ಬದಲು ಇದನ್ನ ನೋಡ್ತಾ ಇರೋದು ಉಸಿರನ್ನು ಅಂಥೇಳಿ ನಾವು ಕಂಟಿನ್ಯೂ ಮಾಡಿದ್ವಿ. ಅಲ್ಲಿಂದ ಒಂದು 15 ದಿವಸ ಮಾಡೋದ್ರೊಳಗೆ ನನ್ನ ಕೈ ಪ್ರಾಬ್ಲಮ್ ಸಾಲ್ವ್ ಆಯಿತು. ಆಮೇಲೆ ನಮ್ಮ ಮನೆಯವ್ರಿಗೆ 22 ವರ್ಷದಿಂದ ತಲೆನೋವಿತ್ತು. ಯಾವಾಗ ನಾವು ಈ ಮೆಡಿಟೇಷನ್ಗೆ ಒಂದು 15 ದಿನ ಆದ ಕೂಡಲೇ ಅವ್ರಿಗೆ ಕಂಪ್ಲೀಟ್ ತಲೆನೋವು ಮಾಯ ಆಗೋಯಿತು. ಇದು ಫ್ರೀಯಾಗಿ ಏನು ಔಷಧ ಇಲ್ಲ, ಖರ್ಚು ಇಲ್ಲ, ಇದು ಭಾಳ ಸುಲಭವಾಗಿದೆ ಅಂತಂದೇಳಿ ನಾವು ಅವತ್ತಿನಿಂದ ಇವತ್ತಿನವರೆಗೂ ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡ್ತಾಯಿದ್ದೀವಿ. ನಮ್ಮ ಕುಟುಂಬನೇ ನಮ್ಮ ಮನೆ ಧ್ಯಾನ ಕುಟುಂಬ ಆಗಿದೆ, ಮನೆಯವರೆಲ್ಲರೂ ಮಾಡ್ತಾಯಿದ್ದಾರೆ. ಅಲ್ಲಿಂದ ನಾನು 98ರಾಗಿ ಈ ಧ್ಯಾನಕ್ಕೆ ಬಂದಮೇಲೆ ನಾನು ಒಂದು ಕೆಲಸ ಯಾರು ಕಂಡ್ರು ಅವ್ರಿಗೆ ಧ್ಯಾನ ಹೇಳ್ಕೊಡೋದು, ಮತ್ತು ಅವ್ರು ಮಾಡ್ತಾರಾ ಇಲ್ಲ ಅಂತ ಕೇಳೋದು, ಸ್ಕೂಲ್ಗಳಿಗೆ ಹೋಗೋದು. 2004ರಲ್ಲಿ ನಾವು ಧ್ಯಾನ ಕರ್ನಾಟಕ ಅಂತ ಪತ್ರಿ ಸಾರು ಬಳ್ಳಾರಿಯಿಂದ ಇದು ಮ್ಯಾಗ್ಜಿನ್ ಮಾಡಿರಿ 1 ವರ್ಷ, ಆಮೇಲೆ ಬೆಂಗಳೂರಿಂದ ಬರುತ್ತೆ ಅಂತ ಹೇಳಿದರು. ಆ ಧ್ಯಾನ ಕರ್ನಾಟಕ ಸ್ಟಾರ್ಟ್ ಮಾಡಿ ಒಂದು 8 ಕಾಪಿ ಮಾಡಿದ್ವಿ, 8 ತಿಂಗಳು ನಡೆಸಿದ್ವಿ. ಆಮೇಲೆ ಅದು ಬೆಂಗಳೂರಿಂದ ಈಗ ಧ್ಯಾನ ಕಸ್ತೂರಿ ಅಂತ ಬರ್ತಾಯಿದೆ, ಚೆನ್ನಾಗಿ ನಡೀತಾ ಇದೆ. ನಮ್ಮದೇನಪ್ಪ ಅಂದರೆ, ಈಗ ನಾವು ಹಳ್ಳಿಗಳಲ್ಲಿ ಈ ಧ್ಯಾನ ಕಡಿಮೆ ಇದೆಯಲ್ಲ, ಹಳ್ಳಿಗಳಲ್ಲಿ ಪ್ರಚಾರ ಮಾಡಬೇಕಂತ ಉದ್ದೇಶದಿಂದ ಹಳ್ಳಿಗೆ ಹೋಗಿ ಪಾಂಪ್ಲೆಟ್ಸ್ ಕೊಟ್ಟು ಮಾಡ್ತಾಯಿದ್ವಿ. ಒಂದು 4 ವರ್ಷ ಸದಾನಂದ ಪಿರಮಿಡ್ ಧ್ಯಾನ ಕೇಂದ್ರನ ನಡೆಸ್ಕೊಂಡು ಬಂದು ಅಲ್ಲಿ ನಾನು ಹೆಚ್ಚಿನ ಆದ್ಯತೆ ಎದಕ್ಕಂದರೆ, ಒಂದು ಪಾಂಪ್ಲೆಟ್ಸಿಂದ ನಾನು ಚೇಂಜ್ ಆಗಿನಿ. ಪಾಂಪ್ಲೆಟ್ಸ್ ಜನರಲ್ಲಿ ಹೋಗ್ಬೇಕಂತ ಸುಮಾರು 4.5 ಲಕ್ಷ ಪಾಂಪ್ಲೆಟ್ಸ್ ಹಾಕಿಸಿ ಪ್ರತಿ ವಾರ್ಷಿಕೋತ್ಸವಕ್ಕೆ ಹಂಚ್ತಾ ಇದ್ವಿ. ಹಳ್ಳಿಗಳಲ್ಲಿ ಹೋಗಿ ಶಾಕಾಹಾರಿ ರ್ಯಾಲಿಗೂ ಮಾಡೋದು. 2001ರಲ್ಲಿ ಸಾರ್ ಜೊತೆಗೆ ನಾವು ಮಾನಸ ಸರೋವರ ಕೂಡ ಹೋಗಿದ್ವಿ. ಒಂದು 35 ಜನ ಟೀಮ್ ಸಾರ್ ಜೊತೆಗೆ ಹೋದಾಗ ಅಲ್ಲಿ ಟ್ರೆಕ್ಕಿಂಗ್ 3 ದಿವಸ ಮಾಡಬೇಕು. ದಿನ 17 ಕಿಲೋಮೀಟ್ರು
ಮಾನಸರೋವರ ರೌಂಡ್ ಟ್ರೆಕ್ಕಿಂಗು. ಕೈಲಾಸ ಪರ್ವತ ಟ್ರೆಕ್ಕಿಂಗ್ ಅಂದರೆ 54 ಕಿಲೋಮೀಟ್ರ್, ದಿನ 17 ಕಿಲೋಮೀಟ್ರ್ ಹೋಗಬೇಕು. ಅದು 2ನೇ ದಿನ ಹೋಗೋ ಕಾಲಕ್ಕೆ ನನಗೆ ಭಾಳ ಸೀರಿಯಸ್ ಆಗಿತ್ತು. ಇನ್ನೇನು ನಾನು ಇಲ್ಲೇ ಶರೀರ ಬಿಡ್ತೀನಿ ಅಂತ ಡಿಸೈಡ್ ಆಗಿ ಮಾಡಿಕೊಂಡೆ. ಆಕ್ಸಿಜನ್ ಕೂಡ ಕೊಟ್ಟಿರ್ತಾರೆ ನಮಗೆ, ಆಕ್ಸಿಜನ್ ಪ್ರೆಸ್ ಮಾಡಿದರೂ ಉಪಯೋಗ ಆಗಲಿಲ್ಲ. ಆ ಸಮಯದಲ್ಲಿ ಅಲ್ಲಿ ಒಬ್ಬ ಟಿಬೆಟ್ ಯುವಕರು ಇಬ್ಬರು, ಒಂದು ಯುವತಿ ಒಬ್ಬರು, 3 ಜನ ಬಂದು ನಕ್ಕಂತ ಹೋಗ್ತಾ ಇದ್ದರು. ನನಗೆ ಕೈ ಟಚ್ ಮಾಡಿದರು. ಆವಾಗ ಟಚ್ ಮಾಡಿದ ಕೂಡಲೇ ನನ್ನ ಬಾಡಿ ತಣ್ಣಗಾಗಿತ್ತು. ಅವರು ನಿಂತ್ಕೊಂಡು ನನಗೆ ಸ್ವಲ್ಪ ಸೆಕೆಂಡ್ ಕೊಟ್ಟು ಒಂದು 10-15 ಸೆಕೆಂಡ್ನಲ್ಲಿ ನನಗೆ ಬಾಡಿ ಹೀಟ್ ಆಯಿತು. ಅವ್ರು ನನ್ನ ಬಿಟ್ಟು ಹೋಗಲಿಲ್ಲ ಪಾಪ, ಇನ್ನೂ 1 ಕಿಲೋಮೀಟ್ರ್ ಮುಂದೆ ಹೋಗಬೇಕಾಗಿತ್ತು. ನನ್ನ ಒಂದು 10 ಹೆಜ್ಜೆ ನಡೆಸ್ಕೊಂತ ಕುಂದ್ರಿಸ್ಕೊಂತ ಆ ಕೈಲಾಸ ಪರ್ವತಕ್ಕೆ ರೀಚ್ ಆಗೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿವರೆಗೂ ರೀಚ್ ಆಗೋವರೆಗೂ ನನ್ನ ಜೊತೆಲೇ ಇದ್ದರು. ದಾರಿಯಾಗ ಮಧ್ಯದಾಗ ಕುಂದ್ರಿಸ್ಕೊಂತ, ಅವ್ರ ಭಾಷೆ ನನಗೆ ಬರೋದಿಲ್ಲ, ನನ್ನ ಭಾಷೆ ಅವ್ರಿಗೆ ಬರೋದಿಲ್ಲ. ಅವರು ಮಾತಾಡೋಕೆ ನನಗೆ ಅರ್ಥ ಆಗ್ತೇನೆಂದರೆ, ಅವ್ರ ಕೈಯಾಗಳು ವಾಚು ನಿನಗೆ ಕೊಡ್ತೀವಿ, ನಿಮ್ಮ ವಾಚು ನನಗೆ ಕೊಡು ಅಂತ ಸನ್ನೆ ಮಾಡ್ತಿದ್ರು. ನನಗಿನ್ನ ನನ್ನ ಪ್ರಾಣನೇ ಉಳ್ದೈತಪ್ಪ, ನಿನ್ನ ವಾಚು ನನಗೆ ಬೇಡ ಅಂತ ನನ್ನ ವಾಚ್ ಬಿಟ್ಟು ಕೊಟ್ಟು ಅವರಿಗೆ ಅವತ್ತಿಂದ ನಾನು ವಾಚ್ ಕಟ್ಟಿಲ್ಲ. ಈಗ ಕೂಡ ನಾನು ಧ್ಯಾನ ಪ್ರಚಾರ ಜಾಸ್ತಿ ಮಾಡಬೇಕು ಹಳ್ಳಿಗಳು ಅಂತಂದೇಳಿ ಧ್ಯಾನ ಪ್ರಚಾರಕ್ಕೆ ಹೆಚ್ಚು ಒತ್ತು ಕೊಡ್ತಾಯಿದ್ವಿ. ಪಾಂಪ್ಲೆಟ್ಸ್ಗಳು ಜಾಸ್ತಿ ಹಂಚಬೇಕು. ಇದು ಮುಖ್ಯವಾಗಿ ಮಕ್ಕಳಿಂದ ಬರಬೇಕು, ಶಾಲೆಗಳಿಂದ. ಶಾಲೆಯಲ್ಲಿ ಮಕ್ಕಳಿಗೆ ಕಲಿತ್ರೆ ಚೆನ್ನಾಗಿ ಇದು ಇರ್ತದೆ ಅಂತೇಳಿ ಮಕ್ಕಳಿಂದ ಬದಲಾವಣೆ ಬರಬೇಕಂತೇಳಿ ಪ್ರತಿ ಶಾಲೆಗೆ ಹೋಗಿ ಹೇಳಬೇಕಂತ ನನ್ನ ಅನಿಸಿಕೆ. ಈ ಧ್ಯಾನದಿಂದ ಆರೋಗ್ಯ ಸುಧಾರಿಸಿರೋದು ಮತ್ತು ನನಗೆ ಆನಂದನೂ ಸಿಗ್ತಾಯಿದೆ. ಫಸ್ಟು ನಮ್ಮ ಬಳ್ಳಾರಿಯಲ್ಲಿ ಪಿರಮಿಡ್ಡು ಇರಲಿಲ್ಲ ಸರ್. ಉರುಕೊಂಡದಲ್ಲೇ ಪಿರಮಿಡ್ ಇತ್ತು. ಕರ್ನೂಲ್ ಆದಮೇಲೆ ನೆಕ್ಸ್ಟು ಆ ಉರುಕೊಂಡೆ ಪಿರಮಿಡ್ಗೆ ಹುಣ್ಣಿಮೆಗೆ ನಾವು ಒಂದು ಜೀಪ್ ತಗೊಂಡು ನಾವು ಒಂದು 4 ಮಂದಿ, ಹೊರಗಿನ ಮಂದಿನ ಒಂದು 4 ಜನನ ಕರ್ಕೊಂಡು ಹುಣ್ಣಿಮೆ ಧ್ಯಾನಕ್ಕೆ ಉರುಕೊಂಡಿಗೆ ಹೋಗಿ ಬರ್ತಾಯಿದ್ವಿ. ಆಮೇಲೆ ಪಾಪಯಾಲಲ್ಲಿ ಒಂದು ಪಿರಮಿಡ್ ಬಂತು, ಅಲ್ಲಿಂದ ಪತಂಜಲಿ ಧ್ಯಾನ ಕೇಂದ್ರ, ಆಮೇಲೆ ಬಳ್ಳಾರಿಯಲ್ಲಿ ಸದಾನಂದ ಪಿರಮಿಡ್ ಧ್ಯಾನ ಕೇಂದ್ರ ಒಂದು ಬಂದಿದೆ. ಸುಮಾರು 130 ಪಿರಮಿಡ್ಗಳು ಬಳ್ಳಾರಿಯಲ್ಲಿ ಇದ್ದಾವೆ. ಒಂದು 4 ಪಿರಮಿಡ್ಗಳು ಮಾತ್ರ ಸಾರ್ವಜನಿಕರಿಗಾಗಿ ಯಾವಾಗಲೂ ತೆರೆದಿರ್ತವೆ. ಫಸ್ಟು ನಾವು ಉರುಕೊಂಡೆ ಪಿರಮಿಡ್ಗೆ ಹೋಗಿ 11 ದಿವಸ ಮೌನ ಧ್ಯಾನ ಅಲ್ಲೇ ಉರುಕೊಂಡೆ ಪಿರಮಿಡ್ನಲ್ಲಿ ಮಾಡಿದ್ವಿ. ಅಲ್ಲಿ ಒಂದು ಸ್ವಲ್ಪ ಧ್ಯಾನದಲ್ಲಿ ಅನುಭವಗಳಾಗಿದ್ವು. ಆಮೇಲೆ ನಾನು ಧ್ಯಾನಕ್ಕೆ ಕುಂತಾಗ ಏನಾದ್ರು ಕ್ವಶನ್ ಹಾಕ್ಕೊಂಡ್ರೆ ಆನ್ಸರ್ ಸಿಗ್ತಾಯಿತ್ತು. ನನಗೆ ಒಂದು ಸಲ ಒಬ್ಬ ಮಾಸ್ಟ್ರ್ ಮನೆಯಲ್ಲಿ ಕುಂತಿದ್ದಾಗ 4 ಜನ ಇದ್ವಿ. ಆ ಮಾಸ್ಟ್ರ್ ಏನಂದರು, ಬುದ್ಧ ಒದ್ದು ಗೆದ್ದ, ಬಸವ ಇದ್ದು ಗೆದ್ದ ಅಂತ ಹೇಳಿದರು. ಇಮ್ಮಿಡಿಯೇಟ್ ಆನ್ಸರ್ ಬಂದಿದ್ದು ಏನಂದರೆ, ಬುದ್ಧ ರಾಜನಾಗಿದ್ದ, ಚಕ್ರವರ್ತಿಯಾಗಿದ್ದ, ಅಷ್ಟ ಐಶ್ವರ್ಯಗಳು, ಭೋಗಭಾಗ್ಯಗಳು, ಹೆಂಡ್ತಿ ಮಕ್ಕಳು ಇದ್ರೆ ಕೂಡ ರಾತ್ರಿ ಸವತ್ತಿನಲ್ಲಿ ಎದ್ದು, ಅಂದರೆ ಅವ್ರನ್ನ ಬಿಟ್ಟು ಹೋಗಿ, ಅಂದರೆ ಒದ್ದು ಹೋಗಿ ಗೆದ್ದು ಬಂದ. ಬಸವಣ್ಣ ಆಲ್ರೆಡಿ ಬ್ರಾಹ್ಮಣನಾಗಿದ್ದ, ಬ್ರಹ್ಮವನ್ನು ತಿಳಿದವನಾಗಿದ್ದ, ಅದಕ್ಕೆ ಅವರು ಸಂಸಾರದಲ್ಲಿ ಇದ್ದು ಗೆದ್ರಂತ ನನಗೆ ಆನ್ಸರ್ ಬಂತು. ಇನ್ನೊಂದು ಸಲ ನಾವು ಮಾನಸರೋವರಕ್ಕೆ ಹೋದಾಗ ಪತ್ರಿ ಸಾರು ಇನ್ನು ಕೆಲವೇ ಒಂದು 5-10 ನಿಮಿಷದಲ್ಲಿ ಇಂಥ ಮಾತು ಹೇಳ್ತಾರೆ ಅಂತ ನನಗೆ ಮೊದಲೇ ಗೊತ್ತಾಯಿತು. ಯಾಕಂದರೆ ನಾವು ಹೋದಾಗ ನಮ್ಮ ಗಾಡಿಗಳಿಗೆ ಎಲ್ಲರೂ ವಾಂತಿ ಮಾಡ್ಕೊತ ಇದ್ದರು. ಅಲ್ಲೇ ಫುಡ್ಡು, ಅಲ್ಲೇ ನಮ್ಗೆ ಆಕ್ಸಿಜನ್ ಕಡಿಮೆ, ಆ ಫುಡ್ಡು ನಮಗೆ ಸೆಟ್ ಆಗ್ತಿರ್ಲಿಲ್ಲ, ಎಲ್ಲರೂ ವಾಂತಿ ಮಾಡ್ಕೋತಿದ್ರು. ಅಲ್ಲಿ ಮಧ್ಯಾಹ್ನ ಊಟಕ್ಕೆ ನಿಲ್ಲಿಸಿದಾಗ ಸಾರು ಈ ಥರ ಬೇಯ್ತಾರೆ ಅಂತ ನನಗೆ ಮೊದಲೇ ವಾಯ್ಸ್ ಬಂತು. ದನಗಳು ತಿಂದಂಗೆ ತಿಂದು ವಾಂತಿ ಮಾಡ್ಕೊತ ಇದ್ದರೆ ಅದನ್ನು ಬಿಟ್ಟು ಲೈಟ್ ವೇಟ್ ಫುಡ್ ತಗೊಳ್ರಿ, ಅದನ್ನ ತಗೊಂಡು ಧ್ಯಾನ ಮಾಡಿ ಕಾಸ್ಮಿಕ್ ಎನರ್ಜಿ ತೊಗೊಳ್ರಿ, ಚೆನ್ನಾಗಿರ್ತೀರಿ ಅಂತ ಸಾರು ಹೇಳ್ತಾರೆ ಅಂತಂದೇಳಿ ನನಗೆ ಮೊದಲೇ ಒಂದು 10 ನಿಮಿಷ ಮುಂಚೆನೇ ನನಗೆ ಮೆಸೇಜ್ ಬಂದಿತ್ತು. ಅದೇ ಥರ ಸಾರು ನಾವು ಊಟಕ್ಕೆ ನಿಂದಿಸಿದಾಗ ಅದೇ ಮಾತುಗಳೇ ಅವ್ರು ಹೇಳಿದರು. ಇದು ಧ್ಯಾನದಲ್ಲಿ ಒಂದು ಅನುಭವ. ಈ ನನ್ನ ಅನಿಸಿಕೆ, ನನ್ನ ಎಕ್ಸ್ಪೀರಿಯನ್ಸನ್ನು ನೀವು ನೋಡಿದವರು PMC ಚಾನಲ್ಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.